ನಿನ್ನೆ ಜೆಜೆಆರ್ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ಮೇಲಾದ ಕಲ್ಲು ತೂರಾಟ ಪ್ರಕರಣ. ಮೂವರು, ಒಂದು ಮಗು, ಒಂದು ಯುವತಿ ಹಾಗೆ ಒಬ್ಬ ಮಹಿಳೆ, ಮೂವರು ಗಾಯಕ್ಕೊಳಗಾಗಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಿಂದೂ ಸಂಘಟನೆಯ ಮುಖಂಡರುಗಳು ಜಮಾವಣೆಗೊಂಡಿದ್ದಾರೆ. ಜೆಜೆಆರ್ ನಗರ ಠಾಣೆ ಮುಂದೆ ಹಿಂದೂ ಸಂಘಟನೆಗಳು ಜಮಾವಣೆಗೊಂಡಿದ್ದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಲ್ಲು ತೂರಾಟದಲ್ಲಿ ಮೂವರು ಗಾಯಗೊಂಡಿದ್ದಾರೆ, ಮಗು, ಯುವತಿ ಹಾಗೆ ಮಹಿಳೆ. ತೂರಾಟ ನಡೆದ ಸ್ಥಳದಲ್ಲಿ ಈಗಲೂ ಕೂಡ ಬಿಗುವಿನ ವಾತಾವರಣ ಮುಂದುವರೆದಿದೆ. ಸದ್ಯಕ್ಕೆ ಜೆಜೆಆರ್ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲ ಇರ್ತೀವಿ. ಇವಾಗ ಇನ್ನೊಂದಾದ್ರೂ ಕಂಡು ಹಿಡ್ಕೊಂಡ್ ಬರ್ಲಿ, ನಾವು ಅವ್ರು ಬರೋವರೆಗೂ ನಾವ್ ಇಲ್ಲಿಂದ ನಮ್ಮನ್ನ ಪೊಲೀಸ್ ಅವ್ರು ಕಳ್ಸಬಾರ್ದು. ಹೇಳಿದೀನಿ, ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ACP ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲ ಇರ್ತೀವಿ. ಸತ್ಯ ಹಿಂದೆ ಬಾ, ಶೋಲ್ಡರ್ ಮೇಲೆ ಹಾಕಲಿ ನೀನು. ಏಯ್ ಬಾ ಹಿಂದೆ. ಇದಕ್ಕೆ ನೇರ ಪ್ರಸಾರದ ದೃಶ್ಯದಲ್ಲಿ ಒಂದು ಬದಿ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಠಾಣೆ, ಜೆಜೆಆರ್ ನಗರ ಪೊಲೀಸ್ ಠಾಣೆ, ಸಚಿವ ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ. ಅಲ್ಲಿಗೆ ಅನ್ನೋ ಮಾಹಿತಿ ಇದೆ. ಹಿಂದೂ ಪರ ಸಂಘಟನೆಯ ಮುಖಂಡರು, ಕಾರ್ಯಕರ್ತರೆಲ್ಲ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಪದೇ ಪದೇ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾದ ಕೃತ್ಯಗಳು ಮಾಡಲಾಗ್ತಾ ಇದೆ. ಹಿಂದೂಗಳ ಧಾರ್ಮಿಕ ಆಚರಣೆಯ ಮೇಲೆ ಕಲ್ಲು ತೂರಾಟ ಮಾಡೋ ಪ್ರಕ್ರಿಯೆಗಳು ಸಾಮಾನ್ಯ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟಿದೆ. ಇದ್ರ ವಿರುದ್ಧ ಕಠಿಣ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಅಲ್ಲಿ ಜಮಾವಣೆಗೊಂಡಿರೋದನ್ನ ಗಮನಿಸ್ತಾ ಇದೆ. ಮಾತಾಡಿಸ್ತಾರ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟ ಸಂದರ್ಭದ ದೃಶ್ಯಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಹಾಗೆ ನಿನ್ನೆ ಓಂ ಶಕ್ತಿ ಮಾಲಾಧಾರಿಗಳು ಅವ್ರ ಮೇಲೆ ಕಲ್ಲು ತೂರಾಟದ ನಂತರದಲ್ಲಿ ಅಲ್ಲಿದ್ದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಜೆಜೆಆರ್ ನಗರದಲ್ಲಿ ಹಿಂದೆ ಕೂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಉಳ್ಕೊಳ್ತಾ ಇದ್ದ ಟೆಂಟ್ಗೆ ಬೆಂಕಿ ಹಚ್ಚಲಾಗಿತ್ತಂತೆ. ಇದೇ ಆರೋಪವನ್ನು ಈ ನಿನ್ನೆ ನಡೆದ ಘಟನೆ ನಂತರದಲ್ಲಿ ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಬೇರೆ ಸಮುದಾಯದವರಿಗೆ ನಮ್ಮ ಕಡೆಯಿಂದ ಏನೂ ತೊಂದರೆ ಆಗೋದಿಲ್ಲ, ಆದರೆ ನಮ್ಮ ಸಮುದಾಯದವರಿಗೆ ಮಾತ್ರ ಯಾಕೆ ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ಈ ರೀತಿಯಾದ ಕೃತ್ಯಗಳನ್ನು ಮಾಡಲಾಗುತ್ತೆ ಅನ್ನೋದು ಅವರ ನೇರ ಪ್ರಶ್ನೆ. ಹಾಗೆ ಕಲ್ಲು ತೂರಿದ್ದು ಯಾರು, ಯಾವ ಕಡೆಯವರು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಪೊಲೀಸರು ಕ್ರಮ ಕೈಗೊಳ್ಳುವಲ್ಲಿ ಮೀನಾಮೇಷ ಎಣಿಸ್ತಾರೆ ಅನ್ನೋ ಆರೋಪವನ್ನು ಕೂಡ ನಿನ್ನೆ ಕೆಲ ಸ್ಥಳೀಯರು ಅಲ್ಲಿನವರು ಮಾಡ್ತಾ ಇದ್ರು. ಸದ್ಯಕ್ಕೆ ಮೂವರು ಅಪ್ರಾಪ್ತರನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೆಜೆಆರ್ ಪೊಲೀಸ್ ಠಾಣೆ ಬಳಿಯಿಂದಲೇ ಇನ್ಫ್ಯಾಕ್ಟ್ ಲೈವ್ ಕನೆಕ್ಟೆಡ್ ಇದ್ದಾರೆ. ವೀರೇಶ್, ಈಗಷ್ಟೇ ಸಚಿವರು ಬಂದಿದ್ದಾರೆ, ಹಿಂದೂ ಪರ ಸಂಘಟನೆಯ ಕೆಲ ಮುಖಂಡರು, ನಾಯಕರು ಕೂಡ ಅಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನು ನಡೀತಾ ಇದೆ, ಹಾಗೆ ಈ ಪ್ರಕರಣದ ತನಿಖೆಯ ಅಪ್ಡೇಟ್ಸ್ ಏನಿದೆ?
ಸ್ಮಿತಾ ರಘುನಾಥ್, ಸದ್ಯಕ್ಕೆ ಇದೀಗ ಸಚಿವರು ಅಂದರೆ ಕ್ಷೇತ್ರದ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಈಗ ಜಯನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಸಾಕಷ್ಟು ಬೆಂಬಲಿಗರು ಸಹ ಬಂದಿದ್ದಾರೆ. ಒಂದು ಕಡೆ DCP ಅವರು ಯತೀಶ್ ಅವರು ಒಳಗಡೆ ಇದ್ದಾರೆ. ಹೀಗಾಗಿ ಒಂದು ಕಡೆ ಮಾತುಕತೆ ನಡೆಸ್ತಿದ್ದಾರೆ. ಮಕ್ಕಳ ಜೊತೆ ಮಾತುಕತೆ ಅಂದರೆ ಯಾರು ಹುಡುಗರು ಮತ್ತು ಎಲ್ಲಿಯವರು ಎಲ್ಲವನ್ನ ಮಾಹಿತಿಯನ್ನು ಪಡೆದುಕೊಡ್ತಿದ್ದಾರೆ. ಮತ್ತು ಮಕ್ಕಳು ಅಂದರೆ ಅಪ್ರಾಪ್ತರು ಈಗ 3 ಅರೆಸ್ಟ್ ಮಾಡಿದ್ದಾರೆ, ಬಾಲಕರನ್ನು. ಹೀಗಾಗಿ ಅವರ ಪೋಷಕರ ಬಗ್ಗೆ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಈಗ ಟೈಟ್ ಸೆಕ್ಯೂರಿಟಿ ಸಹ ನಿಯೋಜನೆಗೊಂಡಿದ್ದಾರೆ. ಯಾಕಂದರೆ ಸಾಕಷ್ಟು ಹಿಂದೂಪರ ಸಂಘಟನೆಗಳು ಒಂದು ಕಡೆ ಈ ಒಂದು ವಿಚಾರಕ್ಕೆ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕಂತ ಒಂದು ಕಡೆ ಒತ್ತಾಯ ಮಾಡಿದರು. ಹೀಗಾಗಿ ಒಂದು ಕಡೆ ಪೊಲೀಸರು ಈಗ ವಶಕ್ಕೆ ಪಡಿಸಿಕೊಂಡಿದ್ದಾರೆ, ಮಾಹಿತಿಯನ್ನು ಪಡೆದುಕೊಡ್ತಿದ್ದಾರೆ. ಯಾರಾದರೂ ಪ್ರಚೋದನೆ ನೀಡಿದರೆ ನಿಮಗೆ ಅಂತ ಎಲ್ಲವನ್ನ ವಿಚಾರಣೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಇದೀಗ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಈಗ ಜಯನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ, ಒಳಗಡೆ ಇದ್ದಾರೆ. ಇದೀಗ DCP ಜೊತೆ ಒಂದು ಕಡೆ ಮಾತುಕತೆ ನಡೆಸ್ತಿದ್ದಾರೆ. ಯಾರು ಏನಾಯಿತು ಘಟನೆ ಎಲ್ಲವನ್ನ ವಿಚಾರಣೆ ಪಡೆದುಕೊಳ್ತಿದ್ದಾರೆ. ಯಾಕಂದರೆ ಒಂದು ಕಡೆ ಆಕ್ರೋಶ ಸಹ ಕೇಳಿ ಬಂತು. BJP ಅವರು ಸಹ ಒಂದು ಕಡೆ ಕ್ಷೇತ್ರದ ಶಾಸಕರ ವಿರುದ್ಧ ಒಂದು ಕಡೆ ಆಕ್ರೋಶ ಸಹ ಕೇಳಿ ಬಂತು. ಯಾಕಂದರೆ ಪದೇ ಪದೇ ಈ ಒಂದು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಂದು ಕಡೆ ಈ ಥರ ಘಟನೆ ಆಗ್ತಿದೆ. ಒಂದು ಕಡೆ ಹಸುಗೆ ಕೆಚ್ಚಲ ಕೊಯ್ದ ವಿಚಾರವಾಯಿತು, ಮತ್ತೊಂದು ಕಡೆ ಕಲ್ಲು ತೂರಾಟದ ವಿಚಾರವಾಯಿತು. ಹೀಗಾಗಿ ಎಲ್ಲವನ್ನ BJP ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರು. ಬಟ್ ಇದೀಗ ಸದ್ಯಕ್ಕೆ ಈಗ 3 ಅರೆಸ್ಟ್ ಮಾಡಿದ್ದಾರೆ. ಅವರು ಅಪ್ರಾಪ್ತರು ಅಂತ ಕಡೆ ಹೇಳಲಾಗ್ತಿದೆ. ಹೀಗಾಗಿ ಎಲ್ಲವನ್ನ ವಿಚಾರಣೆ ಮಾಡ್ತಿದ್ದಾರೆ. ಯಾಕಂದರೆ ನಿಮ್ಗೆ ಯಾರಾದರೂ ಕುಮ್ಮಕ್ಕು ನೀಡಿದ್ರ ಯಾರು ಎಲ್ಲವನ್ನ ವಿಚಾರಣೆ ಸಹ ಮಾಡ್ತಿದ್ದಾರೆ. ಸದ್ಯಕ್ಕೆ ಈಗ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಬಂದು ಒಂದು ಕಡೆ ಪೊಲೀಸರ ಜೊತೆ DCP ಜೊತೆ ಮಾತುಕತೆ ನಡೆಸಿದ್ದಾರೆ. ಎಲ್ಲಿಂದ ನಮ್ಮ ಕ್ಷೇತ್ರದ ಹುಡುಗರ ಬೇರೆ ಕ್ಷೇತ್ರದ ಹುಡುಗರ ಎಲ್ಲವನ್ನ ಮಾಹಿತಿ ಪಡೆದುಕೊಳ್ತಿದ್ದಾರೆ. ಯಾರಾದರೂ ಪ್ರಚೋದನೆ ನೀಡಿದರೆ ಎಲ್ಲವನ್ನ ವಿಷಯವನ್ನು ಪಡೆದುಕೊಂಡು ಇದೀಗ ಸದ್ಯಕ್ಕೆ ಒಳಗಡೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಕಡೆ ಮಾತುಕತೆ ನಡೆಸಿದ್ದಾರೆ. ಮತ್ತು ಹಿಂದೂಪರ ಸಂಘಟನೆಗಳು ಒಂದು ಕಡೆ ಸ್ಟೇಷನ್ ಮುಂದೆ ಬಂದು ಒಂದು ಕಡೆ ಆಕ್ರೋಶ ಜೊತೆಗೆ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಸ್ಮಿತಾ ರಘುನಾಥ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಸಾಕಿಲ್ಲ ಇಲ್ಲ ಇರಪ್ಪ ದಯವಿಟ್ಟು ನಿನ್ನೆ JJR ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ಮೇಲಾದ ಕಲ್ಲು ತೂರಾಟ ಪ್ರಕರಣ, 3 ಒಂದು ಮಗು, ಒಂದು ಯುವತಿ ಹಾಗೆ ಒಬ್ಬ ಮಹಿಳೆ 3 ಗಾಯಕ್ಕೊಳಗಾಗಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಿಂದೂ ಸಂಘಟನೆಯ ಮುಖಂಡರುಗಳು ಜಮಾವಣೆಗೊಂಡಿದ್ದಾರೆ. JJR ನಗರ ಠಾಣೆ ಮುಂದೆ ಹಿಂದೂ ಸಂಘಟನೆಗಳು ಜಮಾವಣೆಗೊಂಡಿದ್ದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಲ್ಲು ತೂರಾಟದಲ್ಲಿ 3 ಗಾಯಗೊಂಡಿದ್ದಾರೆ, ಮಗು, ಯುವತಿ ಹಾಗೆ ಮಹಿಳೆ. ತೂರಾಟ ನಡೆದ ಸ್ಥಳದಲ್ಲಿ ಈಗಲೂ ಕೂಡ ಬಿಗುವಿನ ವಾತಾವರಣ ಮುಂದುವರೆದಿದೆ. ಸದ್ಯಕ್ಕೆ JJR ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಆಯ್ತು, ಇಲ್ಲೇ ಇರೋಣ, ಗಲಾಟೆ ಮಾಡ್ಬೇಡಿ. ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೊಂದಾದ್ರೂ ಕಂಡು ಹಿಡ್ಕೊಂಡ್ ಬರ್ಲಿ, ನಾವು ಅವ್ರು ಬರೋವರೆಗೂ ನಾವ್ ಇಲ್ಲಿಂದ ಹೋಗಲ್ಲ. ಆಯ್ತು, ನಮ್ಮನ್ನ ಪೊಲೀಸರು ಕಳಿಸ್ಬಾರ್ದು. ಕಳ್ಸಲ್ಲ. ನಾವಿಲ್ಲ